ಹಾಯ್ ಫ್ರೆಂಡ್ಸ್, ನಮ್ಮ ಪುಟ್ಟ ಗೂಡು ಕುಟುಂಬಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್. ಇವತ್ತು ನಾನು ನಮ್ಮ ಮಮ್ಮಿ ಮನೆಗೆ ಬಂದೀನಿ ಅಂದರೆ ನಮ್ಮ ತವ್ರ ಮನೆಗೆ ಬಂದೀನಿ. ಅದ್ರದ್ದು ಅವ್ರ ಮನೆಗಿಂದು ದೇವ್ರ ಮನೆ ಟೂರ್ ಮಾಡಮಿ ಅಂದ್ಕೊಂಡೀನಿ. ಯಾಕಂದ್ರೆ ಒಂದು ಮನೆ ಪೂರ ಸಪ್ರೇಟ್ ದೇವ್ರ ಮನೆ ಇದೆ ರೀ. ಹಂಗಂತ ಹೇಳ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಫಸ್ಟ್ ಯಾರ್ಯಾರೆಲ್ಲ ನನ್ನ ವಿಡಿಯೋ ಹೊಸದಾಗಿ ನೋಡ್ಲತ್ತಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊರಿ. ಇದರಿಂದ ಏನಿತ್ತು ಅಂದ್ರೆ ನಮ್ಮ ಮುಂದಕ್ಕೆ ವೀಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರ್ತದೆ. ಇದರಿಂದ ನೀವೇ ಫಸ್ಟ್ ನನ್ನ ವಿಡಿಯೋನ ನೋಡ್ಬೋದು. ಹಾಗೆ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡ್ರಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬರ್ರಿ ಈಗ ಸ್ಟಾರ್ಟ್ ಮಾಡಮಿ ದೇವ್ರ ಮನೆ ಟೂರು. ಸಣ್ಣದದ ರೀ, ಆದ್ರೆ ನಂಗಂತೂ ಸಖತ್ ಇಷ್ಟ ರೀ. ಹಂಗಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಿದ್ದೀನಿ, ನಿಮಗೂ ಇಷ್ಟ ಆಗಬಹುದು ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡ್ರಿ ಮನು ನನ್ನ ಬೆಲ್ ಹನನೆ ಆಯ್ಶು ಇಲ್ಲಿ ನೋಡ್ರಿ ಜೋಕಾಲಿ ಆಡ್ಲತ್ತನ್ರಿ ಸೀರೆ ಕುಂತ್ಬಿಟ್ಟು. ಇವತ್ತು ಮುಂಜಾನಿಂದ ಹಿಡ್ದು ಮಳೆ ಅದ ರೀ. ಅಸಲ್ ಹೊರಗೆ ಹೋಗ್ಲಕ್ಕ ಬಿಡಲೇ ಹೋಗ್ಯದ. ಮುಂಜಾನೆ 6 ಹಿಡ್ದು ಮಳೆ ಅದ ರೀ. ಅಸಲ್ ಇನ್ನೂ ಕಮ್ಮಿ ಆಗಿಲ್ಲ ನೋಡ್ರಿ ಎಷ್ಟು ಮಳೆ ಇದೆ ಅಂತ ಹೇಳ್ಬಿಟ್ಟು. ಬರ್ರಿ ಈಗ ನೋಡ್ರಿ, ಇದು ನಮ್ಮದು ದೇವ್ರ ಮನೆ ಅದ ಅಂದ್ರೆ ಹಾಲ್ನಾಗೆ ಅದ ರೀ. ಒಳಗೆ ಹೋಯ್ತಿಲ್ಕಿ ನೋಡ್ರಿ ಈ ಥರ ಅದನಿ ನೋಡ್ರಿ, ಈ ಥರ ಇರ್ತದ್ರಿ. ಇದು ಏನು ಕಟ್ಸಿರಲ್ರಿ, ಇದು ಅಂತ ನಂಗೆ ಸಖತ್ ಇಷ್ಟ ರೀ. ಈ ಕಡೆ ಲೈಟ್ಸ್ ಎಲ್ಲ ಬಟನ್ ಅವನಿ. ಇಲ್ಲಿ ನೋಡ್ರಿ ಛಜ್ಜದ ಮೇಲೆ ಪೂಜೆ ಸಾಮಾನು ಸಣ್ಣ ಸಣ್ಣ ತೆಮ್ಗಿ ಹಿತ್ತಾಳೆದು ತಾಂಬೂರ್ದು ಅವೆಲ್ಲ ಅವನಿ. ಹಾಗೆ ನೋಡ್ರಿ ಅಲ್ಲಿ ಟೇಬಲ್ ಅದಲ್ರಿ, ಇದು ಯಾವಾಗಾರ ಬರ್ತ್ಡೇ ಇದ್ದ ಕೇಕ್ ಅದು ಕಟ್ ಮಾಡ್ಲಕ್ಕ ಅಂತ ಹೇಳ್ಬಿಟ್ಟು ತಂದಿದ್ದಾರೆ. ಹಾಗೆ ಮನ್ಯಾಗ ದೊಡ್ಡ ಲೈಟ್ ಇಲ್ದ್ರನ್ನೆಲ್ಲ ಜಗ್ಲಿ ಮೇಲೆ ಈ ಲೈಟ್ ಯಾವಾಗೂ ಕಂಟಿನ್ಯೂ ಆಗಿ ಚಾಲನೆ ಇರ್ತದ್ರಿ. ನಮ್ಮ ಮನು ಅಂತೂ ದೀಪಕ್ ನೋಡ್ತಾಳೆ ಯೋರಿ ಬಿಟ್ಟು ನೋಡ್ರಿ ಎಷ್ಟು ದೇವ್ರವ ಅಂದ್ರೆ ಒಂಥರ ಈ ದೇವ್ರ ಮನೆ ನಮ್ಮ ಪಪ್ಪನ ಫೇವ್ರೇಟ್ ಪ್ಲೇಸ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಯಾಕಂದ್ರೆ ಮುಂಜಾನೆ ಯಾವತ್ತಿಲ್ಕೆ ಫಸ್ಟ್ ದೇವ್ರ ದರ್ಶನ ಫುಲ್. ಯಾಕಂದ್ರೆ ಮುಂಜಾನೆ ಯಾವತ್ತಿಲ್ಕೆ 2 ಗಂಟೆನಾದರೂ ಬೇಕ್ರಿ. ಈಗ 6ಕ್ಕೆ ಎದ್ರು ಅಂದ್ರೆ 8-8:15 ಬರ್ತಾರೆ ಫ್ರೆಂಡ್ಸ್. ಪೂರಾ ಮನೆಗಿನ ಪೂಜಾ, ಹೊರಗಿನ ದೇವರು, ಹೊಲ್ಗೆ ಹೋಗಿ ದೇವ್ರಿಗೆಲ್ಲ ಶಣ್ ಮಾಡ್ಲಕ್ಕ. ಹಾಗಾಗಿ ನೋಡ್ರಿ ದೇವ್ರು ಅಂದ್ರೆ ಇಷ್ಟ ಅಲ್ರಿ ಭಾಳ. ಅಂದ್ರೆ ನಮ್ಮ ಪಪ್ಪಗೆ ಇಲ್ಲಿ ನೋಡ್ರಿ ಡಬ್ಬ್ಯಾಗ ಕುಂಕುಮ ಅರ್ಶಿನ ಪೂಜೆಗೆ ಏನೇನು ಸಾಮಾನು ಬೇಕಲ್ರಿ ಎಲ್ಲ ಸಾಮಾನು ಪೂಜಾ ಮನೆಗೆ ಇಕ್ತೀವಿ. ಯಾಕಂದ್ರೆ ಅದ್ರದ್ದೇ ಆದಂಥ ಸಪ್ರೇಟ್ ರೂಮ್ ಅದಲ್ರಿ ದೊಡ್ಡದು. ಹಂಗಂತ ಹೇಳ್ಬಿಟ್ಟು ಇವ್ರು ನೋಡ್ರಿ ನಮ್ಮ ತಾತರನೇ, ಇವ್ರನ್ನೂ ಅವ್ರೇನೇ. ಅದ್ರ 2 ಫೋಟೋ ಅದರಿ. ಇದು ನೋಡ್ರಿ ನಮ್ಮ ತಮ್ಮಂದು ಅದರಿ, ಸಣ್ಣಂದು ಇರ್ಲಕ್ಕ ಮಾಡಿಸಿ ಫ್ರೇಮ್ ಅದನಿ. ತಳಗಂದ್ರೆ ಇದು ನೋಡ್ರಿ ಕರ್ಪೂರ್ದು ಅಂತಾರಲ್ರಿ ಆ ಥರ ಅದರಿ ಇದು. ಹಾಗೆ ಅದು ತಳಗಿಂದು ಹಾಗೆ ಸಮಯ ಅದನಿ. ಇದು ನೋಡ್ರಿ ಪೂಜೆ, ಈಗ ನಾವು ದೇವ್ರಿಗೆ ಅದು ಹೋಗ್ತೇವಲ್ರಿ ಸಕ್ರೆ ಅಗರಬತ್ತಿ ಹೂವು ಅದನ್ನೆಲ್ಲ ಇಟ್ಕೊಂಡು ಅದು ಅದ ರೀ. ನೋಡ್ರಿ ಎಷ್ಟು ಮಸ್ತ್ ಅದಂದ್ರೆ ಆದ್ರೆ ಯಾರೂ ಯೂಸ್ ಮಾಡಲ್ರಿ. ಯಾಕಂದ್ರೆ ನಮ್ಮ ಪಪ್ಪ ಅಂದ್ರೆ ಪ್ಲೇಟ್ನಾಗ ಅಥವಾ ಕವರ್ದಾಗ ಅದು ಒಯ್ತಾರ್ರಿ, ಡೈಲಿ ಹೋಗ್ತಾರಲ್ರಿ. ಹಂಗಂತ ಹೇಳ್ಬಿಟ್ಟು ಹಾಗೆ ದೇವ್ರಿಗೆ ಹೋಗ್ಬಿಟ್ಟು ಹಾಗೆ ಹೊಲ್ಗೆ ಹೋಗ್ತಾರೆ. ಗಾಡಿ ಮೇಲೆಲ್ಲ ಹಿಡ್ಕೊಂಡು ಕೊಡ್ಲಕ್ಕೆ ಪರ್ಫೆಕ್ಟ್ ಆಗಲ್ಲ ಅಂತ ಹೇಳ್ಬಿಟ್ಟು. ಇಲ್ಲಾಂದ್ರೆ ಅಲ್ಲ ಶ್ರೀರಾಮ್ದು ಅದ ನೋಡ್ರಿ. ಇಲ್ಲಿ ಕುಂಭಮೇಳಕ್ಕೆ ಹೋದಾಗ ತಂದಾರ್ರಿ ನಮ್ಮ ಪಪ್ಪ ಅವ್ರದ್ದು ಹೋಗಿರು. ನಮ್ಮ ಪಪ್ಪ ನಮ್ಮ ಮಮ್ಮಿ ಅಂತೂ ನೋಡ್ರಿ ಇಲ್ಲ ನೋಡ್ರಿ ಇದು ಬಾಕ್ಸ್ ಕೂಡ ದೇವ್ರದ್ದೇ ಅದ ರೀ. ಅಂದ್ರೆ ಬಾಕ್ಸ್ ಪ್ಲೇನ್ ಇತ್ತು, ಆದ್ರೆ ಇದಕ್ಕೆಲ್ಲ ಫುಲ್ ದೇವ್ರ ಫೋಟೋಗಳು ಇಕ್ಲಕ್ಕೆ ಮಾಡ್ಯಾರಿ. ರೆಡ್ಡಿ ಮಲ್ಲ ಮುಂದು ಹಂಗಿಲ್ಲಿ ಸತ್ಯನಾರಾಯಣ ಪೂಜೆ ಅಂತೀನಿ ರೀ. ಫೋಟೋ ಹೂವು ಜರ್ಗದ್ ನೋಡ್ರಿ, ಇದು ಹಾರ ಇದ್ದಿದ್ದು ಹಂಗೆಲ್ರಿ ಅವ್ನು ಸಿದ್ದೇಶ್ವರ. ಹಾಗೆ ಅಲ್ಲಿ ಸೈಡಿಗೆ ಇದ್ದಿದ್ದು ಉಡ್ಬಾಳೆ ಎಲ್ಲ ಮುಂದೆ ಅದ ರೀ. ಅದು ನಾವು ಸಣ್ಣದು ಇರ್ಲಕ್ಕಿಂದ ಹಿಡ್ದು ಅದ ಫ್ರೆಂಡ್ಸ್ ಆ ಫೋಟೋ. ಹಾಗೆ ಇಲ್ಲಿ ನೋಡ್ರಿ ಇಲ್ಲಿ ಇದ್ದಿದ್ದು ರಾಮನ ಬೆಲ್ ಹೋಗಿರಲ್ರಿ ಅಯೋಧ್ಯಕ್ಕೆ ಹೋದಾಗ ತಂದಿದ್ದ ನೋಡ್ರಿ ರಾಮನ ಮೂರ್ತಿ. ಇದು ಸ್ವಲ್ಪ ದೊಡ್ಡ ಸೈಜ್ ಅದ ರೀ, ನೋಡ್ಲಕ್ಕಂತೂ ಸಖತ್ ಕಾಣತ್ತದ. ಫೋನಿನಾಗ ಸಣ್ಣದು ಕಾಣತ್ತದ್ರಿ, ಆದ್ರೆ ಇಲ್ಲ ಅಂದ್ರೆ 1-1.5 ಗೇಣ್ ಅಷ್ಟು ಅದ ರೀ, ಅಷ್ಟು ದೊಡ್ಡದು ಅದನಿ. ಹಾಗೆ ಈ ಸೈಡಿಗೆ ಕವರ್ದಾಗ ವಿಭೂತಿ ಅದನ್ನವ ನೋಡ್ರಿ. ಹಾಗೆ ಇಲ್ಲೂ ಅಷ್ಟೇ ರೀ, ಈ ಸೈಡ್ನು ಸೇಮ್ ಅದನಿ, ಈ ಸೈಡ್ನು ಸೇಮ್ ಅದ ರೀ. ಟೋಟಲಿ ರೂಮ್ ಈ ಥರ ಅದ ನೋಡ್ರಿ. ಅದ್ರ ಚಂದ ದೊಡ್ಡದ ರೀ. ಒಂದು ರೂಮ್ ದೊಡ್ಡ ರೂಮೇ ಅಂತ ಹೇಳ್ಬೋದು. ದೇವ್ರ ಮನೆ ಈಗೆಲ್ಲ ಈಗ ಟ್ರೆಡಿಷ್ನಲ್ ಆಗಿ ಕಟ್ಲತ್ತಾರ ನೋಡ್ರಿ. ಜಸ್ಟ್ ಒಬ್ರಿಗೆ ಕುಂತು ಪೂಜೆ ಮಾಡ್ಲಿಕ್ಕೆ ಅಷ್ಟೇ ಬರ್ತದೆ ಆ ಥರ ಕಟ್ಲತ್ತಾರ ಈಗ. ಆದ್ರೆ ಇದು ಫುಲ್ ಒಂದು ರೂಮ್ ಅದಕ್ಕೆ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ರಿ ಮಣಿ ಏನು ಕಾಣತದಲ್ರಿ, ಇದು ಏನರ ಕತ್ತಿ ಅದು ಹೆಲ್ಸೋ ಟೈಮ್ನಾಗ ಅಥವಾ ದೀಪಾವಳಿಗೆ ಲಕ್ಷ್ಮೀ ಪೂಜಾಕ್ಕೆ ಅದು ಆಯ್ತದ ಅಂತ ಹೇಳ್ಬಿಟ್ಟು ಮಾಡ್ಸ್ಯಾರೆ. ಅದ್ರನ್ನು ಸ್ಟೆಪ್ ಬೈ ಸ್ಟೆಪ್ ಅದನ್ನೇ ಭಾಳ ಮಸ್ತ್ ಕಾಣ್ತದ್ರಿ. ಎಷ್ಟೋ ಜನ ನಂಬಲ್ಲ ಮನೆ ಕೇಳಿ ಒಯ್ತಾರ ನೋಡ್ರಿ. ಟೋಟಲಿ ಈ ಥರ ಅದ ರೀ ನಮ್ಮದು ದೇವ್ರ ಮನೆ. ನಿಮಗೆಲ್ಲ ಇಷ್ಟ ಆಯ್ತದ ಅಂತ ಅಂದ್ಕೊಂಡಿನಿ. ಪ್ಲೀಸ್ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ.
ಹಾಗೆ ಸಪೋರ್ಟ್ ಮಾಡಿರಿ ನನ್ನ ಚಾನಲ್ಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.